ನಮಸ್ಕಾರ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಹಿಂಗೆ ಎಲ್ಲ ಮುಗಿದು ಆದಿತ್ಯವಾರ ಬಂತು. ಬೆಳಗ್ಗೆ 10 ಗಂಟೆನೋ ಆಯ್ತು. ನಿಂಗೆ ಕಿವಿಯಲ್ಲಿ ಕೇಳ್ತಾ ಇದ್ದೀವಿ HFM ಕಂಪನಾಂಕ 98 17 24 6 35 35.431. ನಾನು ವಿಶಿಷ್ಟ ನಾಯಕ ಬಾಳೇಶ್ವರ ವಿನಾಯಕ. ಇದು 32ನೇ ಎಪಿಸೋಡ್. ಕೇಳಿಸ್ತಾ ಇರ್ರಿ, ಮಸ್ತ್ ಮಜಾ ಮಾಡಿ. ಕಾವೇರಿ ಯಂಗಕ್ಕಂತೂ ಬಾಳಿಲ್ಲೆ. ಅಯ್ಯೋ ಹೌದ ತಂಗಿ, ನೀವು ಹೇಳಿದ 100ಕ್ಕೆ 100 ಸತ್ಯ. ಕಾವೇರಿ ಇಲ್ಲೋರೆ ರಾಶಿ ಕಷ್ಟನೇ ಇದ್ದು. ಕಾವೇರಿ ನೀಲ್ದೆ ಯಂಗಕ್ಕಂತೂ ಬಾಳಿಲ್ಲೆ. ನೀಲ್ದೋರೆ ಕಳಿತಿಲ್ಲೆ, ನಿನ್ಯಂಗವು ಬಿಡುತ್ತಿಲ್ಲೆ. ಡ್ಯಾಮ್ನಲ್ಲಿ ನೀರ್ ಕಾಣ್ತಾ ಇಲ್ಲೆ, TMC ಲೆಕ್ಕ ಮುಗಿತಿಲ್ಲೆ. ಅಯ್ಯಯ್ಯೋ ಅನ್ಯಾಯ, ಯಾವಾಗ ಮುಗೀತು ರಾಜಕೀಯ. ಕಾವೇರಿ ನೀಲ್ದೆ ಯಂಗಕ್ಕಂತೂ ಬಾಳಿಲ್ಲೆ. ಅಂದ್ರೆ ರಾಜ್ಯಕ್ಕೆ ಹಾಗೆ ಮಾಡ್ಕೆಟ್ಟು ಎಂಟನಪ್ಪ ಟಿವಿಲ್ಲ ನಮಗೆ ತೋರಿಸ್ತಾ ಅಲ್ಲ. ನೋಡ್ರಿ ಟೇಸ್ಟ್ ಇಲ್ಲಿ ಹಂಗಾರೆ ಅವು ತಲೆಯೇ ಇಲ್ಲಿ ಹಂಗಾರೆ ಅವಕ್ಕೆ. ಅಲ್ಲ ಯಾರು ನೋಡ್ರೆ ಗೊತ್ತಾಗ್ತಪ್ಪ, ನೀರು ಇಲ್ಲ ಹೇಳೋದು. ಎಂತ ಇದು ಮಾಡ್ಕೆಟ್ಟೋಣಪ್ಪ ನೀವು ಹೊರಟು. ವರ್ಷ ರಾಶಿ ಮಳೆ ಬತ್ತು, ಫೋರ್ಕಾಸ್ಟ್ ನಲ್ಲೂ ಹೇಳ್ದಂಗಿತ್ತು. ಈ ವರ್ಷ ಜಾಸ್ತಿ ಮಳೆ ಆಗ್ತು, ಪಂಚಾಂಗದಲ್ಲೂ ಓದಂಗಿತ್ತು. ಮಳೆ ಬರದೆ ಕಳೆದು ಹೋತು, ಹಿಂಗಾದ್ರೆ ನೀರ್ ಎಲ್ಲಿಂದ ಸಿಕ್ತು. ಎಲ್ಲಿ ಹೋದ್ರು ಬರಗಾಲನೆಯ, ಕೆಲು ಬದಿಗೆ ಬಾಂಗಡಿನೆಯ. ರೈತರಿಗಂತೂ ಕಷ್ಟನೆಯ, ಬೆಳೆಯೆಲ್ಲ ಬರ್ಬಾದೆಯ. ಮಹದಾಯಿ ಬಂಜಿಲ್ಲೆ, ಕಾವೇರಿ ಉಳಿದಿಲ್ಲೆ. ನೀ ಹೇಳಿದ ಹೌದೇ ತಂಗಿ, ನಾವಿಲ್ಲಿ ಹೊರಕ್ಕೆ ತಿಪ್ಪಯ್ಯ, ನಾವಿಲ್ಲಿ ಡೊವ್ವೆಲ್ ಕೇಳ್ತ ಅವು ಮಾರದ್ನೇ ಮಾರ್ಕೆಟ್ ಇರ್ತ. ಅಲ್ಲ ರೈತರ ಸಂಕ ಚೌಕಲ್ಲ ಗೊತ್ತಾಗ್ತಾನೆ. ಗೊತ್ತಾದ್ರೆ ಹಿಂಗೆ ಮಾಡ್ತಿದ್ವಾ? ಹೇಳಿ ಸುಖ ಇಲ್ಲ ತಗ. ಕಾವೇರಿ ಹೋತು ಕಾವೇರಿ, ನಡೆದೇ ಹೋತು ಮಾರಾಮಾರಿ. 3-4 ದಿವಸ ಬಂದಾತು, ನೀರ್ ಮಾತ್ರ ಮನೂರಿಗೆ ಹರಿದು ಹೋತು. ಕೋರ್ಟ್ ಮೆಟ್ಲು ಹತ್ಯಾತು, ತೀರ್ಪು ಅವರ ಪಾಲಾತು. ಹ್ಯಾಂಗ್ ಬಿಡದು ಕಾವೇರಿಯ, ಯಾವಾಗ ಸಿಕ್ತು ನಮಗೆ ನ್ಯಾಯ. ನಮ್ಮನೆಯ ಕಾವೇರಿ ಹರಿದೋತು ಗೇಟ್ ಹಾರಿ. ಕಾವೇರಿ ನೀ ಇಲ್ದೆ ಯಂಗಕ್ಕಂತೂ ಬಾಳಿಲ್ಲೆ.
ಹಾಡು ಹೇಳಿದ್ದು ಆಶಾ ವಿನಾಯಕ. ಟೋಟಲ್ ಆಗಿ ಸಾಹಿತ್ಯ ನಿರ್ದೇಶನ, ಕಲ್ಪನೆ, ಮಿಮಿಕ್ರಿ ಎಲ್ಲ ವಿಶಿಷ್ಟ ನಾಯಕ ಬಾಳೇಶ್ವರ ವಿನಾಯಕ. ನಿಜವಾಗಿ ನೀವು ನೀರು ಇಲ್ಲದೆ ಹೋದ್ರೆ ಬದುಕೋದಂತೂ ಭಯಂಕರ ಕಷ್ಟ. ಪ್ರತಿಯೊಬ್ಬಂಗೂ ನೀರಿನ ಅವಶ್ಯಕತೆ ಇದ್ದು ಹೇಳೋದು ನಿದ್ರಗಣ್ಣಲ್ಲಿ ಕೇಳಿರೋ ಹೌದು ಹೇಳುವಂತ ವಿಷಯನೆಯ. ಹಂಗೇಳಿ ನೀರ್ ಬೇಕು ಹೇಳಕ್ಕಿಂತ ಪಕ್ಕದ ಮನೆ ನೀರು ನಮ್ಗೆ ಬೇಕು ಹೇಳೋದು ಸರಿನಾ? ಇದು ಹೆಂಗಾತಪ್ಪ ಅಂತಂದ್ರೆ, ಈ ಮನೆಯಲ್ಲಿ ಹಿತ್ಲ ಕಡೆಗೆ ಬಾವಿ ಇದ್ದು, ತೋಟದಲ್ಲೂ ಬಾವಿ ಇದ್ದು, ವರ್ತೆ ನೀರ್ ಬೇಕಂಬಷ್ಟು ಬತ್ತು ಮನೆಗೆ. ಇದು ಸಾಕಾದಿಲ್ಲ ಅಂದ್ರೆ ಮನೆ ಹತ್ರ ಮ್ಯಾಲ್ ಬದಿ ಕೆರೆನೂ ಇದ್ದು, ಇಷ್ಟೆಲ್ಲ ಇಟ್ಕೊಂಡು ಪಕ್ಕದ ಮನೆಯವ್ರ ಹತ್ರ ನಿಮ್ಮನಿಗೆ ಬಪ್ಪ ನೀರ್ನ ಎಮ್ಮನಿಗೂ ಬಿಡವು ಇಲ್ದವ್ರು ಹಾಂಗ್ ಮಾಡ್ತೆ ಹಿಂಗ್ ಮಾಡ್ತೆ ಹೇಳ್ದಂಗಿದ್ದವ್ರ ಕತೆ. ಏ ಮಚ್ಚ, ಕಾವೇರಿ ವಿಸ್ಯ ಬ್ಯಾಡವೋ ಶಿಷ್ಯ, ಮುಟ್ರೆ ಹುಸಾರು ಬೀಳ್ತಾವ್ 4-3 ಈಗ ಸೋಲ. ಅಲ್ಲ ಎಂತ ಕೇಳೇ ಗೊತ್ತಾಗ್ತಿಲ್ಲ. ಮಲ್ಲಿ ಚಲೋ ಹೆಂಡತಿ ಇಟ್ಕೊಂಡು ಪಕ್ಕದ ಮನೆ ಆಂಟಿಗೆ ಲೈನ್ ಹೊಡೆದ್ನಾಳ ಅಂದಂಗ ಆತವ್ರ ಕತೆ. ಒಟ್ನಲ್ಲಿ ಎಂತದೇ ಆಗ್ಲಿ ಸ್ಟ್ರೈಕ್ ಬಂದು ಗಲಾಟೆ ಎಲ್ಲ ಮುಗಿದು ನಿಂತಿದ್ದು. ಅವಕ್ಕೆ ಸುಮಾರು ನೀರ್ನು ಬಿಟ್ಟಾತು, ನೀರ್ ಸುಮಾರು ನಮ್ಮ ಹತ್ರ ಖಾಲಿನೂ ಆತು. ಈಗ ನೀರ್ ಬಿಡೋದ್ ಬಂದಾತು. ನಾವು ಮಾಡಿದ ಕತೆ ಹೆಂಗಾತಪ್ಪ ಅಂತಂದ್ರೆ, ಈ ಸ್ನಾನ ಮುಗಿದ್ಮೇಲೆ ನೀರ್ ಬಿಡ್ತಿನಿಲ್ಲ ಅಂದಂಗಾತು. ಎಂತದೇ ಆಗ್ಲಿ ಸ್ನಾನ ಮುಗಿದ್ಮೇಲೆ ಆದ್ರೂ ನೀರ್ ಬಿಡೋದ್ ಬಂದಾತು. ಈ ಕೆಟ್ಟ ಮೇಲೆ ಬುದ್ಧ ಬತ್ತು ಉಳ್ತೀವಿ, ಹಾಂಗಾಗೋಗ್ತು ಕೆಲಸ ಸರಿಯಾ. ಇಷ್ಟಕ್ಕೆಲ್ಲ ಮೂಲ ಕಾರಣ ಹುಡ್ಕೊಂಡು ಹೋದ್ರೆ ಕಡೆ ಕಾಣಿಸೋದು ಮಳೆನೇ. ಮಳೆ ಅಂತೂ ಬಂದ್ರು ಬಂತು ಹೋದ್ರು ಹೋತು. ಹವಾಮಾನದ ಇಲಾಖೆಯವ್ರನ್ನ ಕೇಳಿದ್ರೆ, ಕಂಬಳಿ 4 ಹೊತ್ತು ಬೆಳಗ್ಗೆ ಲೇಟಾಗಿ ಎದ್ದು ಮೈಯೆಲ್ಲ ಜಡ ತುಂಬುವಂತಹ ಮೋಡ ಕವಿದ ವಾತಾವರಣವಿದ್ದು, ಸದ್ಯದಲ್ಲೇ ಯಾವಾಗಾದರೂ ತುಂತುರು ಅಥವಾ ಭಾರಿ ಪ್ರಮಾಣದ ಮಳೆ ಬಂದರೂ ಬರಬಹುದು ಅಥವಾ ಬಿಟ್ಟರೂ ಬಿಡಬಹುದು. ಬಿಡ್ತಾ ಅಲ್ಲ, ಬಂದ್ರು ಬಂತು ಬಿಟ್ರು ಬಿಡ್ತು ನಮಗ್ ತಿಳಿತಿಲ್ಲ, ಅವು ಹೇಳವ. ಈ ಮಳೆ ಬಗ್ಗೆ ಊರ್ ಬದಿಯವ್ರ ಹತ್ರ ಫೋರ್ಕಾಸ್ಟ್ ಅಂದಾಜೆಲ್ಲ ಕೇಳೋ ಅದಂತೂ ಬಹಳ ಮಜಾ ಇತ್ತು. ವಾತಾವರಣ ನೋಡಿದ್ರೆ ಎಂಟರ ಪ್ರಕಾರ ಇವತ್ತು ಮಳೆ ಇಡಕ್ಕೋ ಹಾದೇ ಹೊಟ್ಟೆ ನೋಡು. ಹಾ ಅಲ್ಲ 3 ಇಟ್ಟು ಹೊತ್ತು ಕಾಣ್ತಿದ್ದೀನ. ಇನ್ನೆಂಟ ಮಳೆ ಗೊತ್ತ? ಎಂಟೈದು ಪ್ರಕಾರ ಈ ವಾತಾವರಣ ನೋಡಿದ್ರೆ 4 ದಿವಸ ಮಳೆ ಬಿಟ್ಟು ಬೇಕಾದ್ರೆ ಬರ್ದಿಟ್ಕೊಳ. ಅವ್ ಹೇಳ್ತಾಳೆ, ಇವ್ ಬರ್ದಿಟ್ಕೊಳ್ಳೋ ಮಳೆ ಬತ್ತಿಲ್ಲ ಹೇಳಿ. ಇನ್ನು ಈ ಮಳೆಗಾಲದಲ್ಲಿ ಮಳೆ ಸಂಬಂಧಪಟ್ಟು ಹೆಂಗಸರಿಗೆ ಸಮಸ್ಯೆನೇ ಬೇರೆ. ಅದಕ್ಕೆ ಹೊರಬದಿಗಿದ್ಯಾ ಮಳೆ ಬಂದ್ಬಿಡ್ತಾನೆ. ಅದ್ 4 ಬಟ್ಟೆ ಒಣಸಿದ್ನೆ, ಇತ್ತ ಕಡೆ 4 ಕಾಯಿ ಕಡೆ ಒಣಸಿದ್ವಿ, ಮಳೆಗೆಲ್ಲ ಬಂದ್ಬಿಡ್ತಾ ಅಂತ ಸುಡ್ಗಾಡಣ ಇವತ್ತೇ. ಇವಕ್ಕೆ ಪ್ರತಿ ದಿವಸನು ಬಟ್ಟೆ ಒಣಸೋದು, ಕಾಯಿ ಕಡಿ ಒಣಸೋದು ಎಲ್ಲ ಇರ್ತವೆ. ಪಾಪ ಮಳೆಗೆ ಅಂತ ಗೊತ್ತಾಗ್ತು. ಇನ್ನು ಗಪ್ಪತಿ ಬಹುಂಗ್ ಒಂದೇ ಒಂದು ಚಿಂತೆ, ಮದ್ದೊಡೆಯಲ್ಲಿ ಬಂದಿದ್ದ ಮದ್ದೊಡ್ದು ಮುಗಿಯಲ್ಲಿವರೆಗೂ 4 ದಿವಸ ಮಳೆ ಬರ್ದು ಸಾಕಾಗಿತ್ತು ಕಾಣಿಸ್ತು. ನಾರಾಯಣ ಬಾವಂದು ಅದೇಯ, ಸುಬ್ರೆ ಬಾವಂದು ಅದೇಯ. ಇನ್ನು ಇಂಗ್ಲಿಷ್ ಮೀಡಿಯಂಗೆ ಒಬ್ಬ ಶಾಲೆ ಹುಡ್ರಂತೂ ಕೇಳೋದೇ ಬೇಡ. ಎಷ್ಟೊತ್ತಿಗೂ Rain, rain, go away, come again another day. Little choo-choo wants to play. Rain, rain, go away. ಹೇಳಿ ದಿವಸನು ಹಾಡು ಹೇಳಿಕೆ ತಿದ್ಬಿಡ್ತಾ ಮಳೆ ಹ್ಯಾಂಗ್ ಹೋಯ್ತು. ಮಳೆಗಂತೂ ಬರೋವ ಬ್ಯಾಡ್ದ ಹೇಳದೆ ಸಿಕ್ಕಾಪಟ್ಟೆ ಕನ್ಫ್ಯೂಸ್. ಅದಕ್ಕೆ ಮಳೆಗೆ ಸಿಕ್ಕಾಪಟ್ಟೆ ಬೇಜಾರು, ಸಿಕ್ಕಾಪಟ್ಟೆ ಸಿಟ್ಟು ಬಂದೋಜೆ ಅಂತ. ಮಳೆ ಬಂತ ಪ್ರವಾಹನೇ ಇದ್ದವಂಗೆ ಜಾಸ್ತಿ ಓದ್ಕೊಂಡ್ ಬತ್ತು, ಇಲ್ದೆ ಹೋದಂಗೆ ಎಂತದಿಲ್ಲ ಹೇಳ್ದಂಗೆ ಮಳೆ ಬಂದಲ್ಲೇ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇರ್ತು. ಪಾಪ ಅವಕ್ಕೆಲ್ಲ ಸಿಕ್ಕಾಪಟ್ಟೆ ತೊಂದ್ರೆ. ಅತ್ಲಾಗೆ ತಮಿಳ್ನಾಡಲ್ಲಿ ಚಲೋ ಮಳೆ ಜಡ್ದಿದ್ರೆ ನಮ್ ಕಾವೇರಿ ಆರಾಮಾಗಿರ್ತಿತ್ತು, ನೀರಿನ ಲೆಕ್ಕಾಚಾರವೇ ಇರ್ತಿತ್ತಿಲ್ಲ. ಇಷ್ಟು ದಿವಸ ನಮಗೆ TSS TMS ನೋಡ್ಕೊತಿದ್ರಾಗಿತ್ತು. TSS ಹಾಕ ಚೀಲ ಲೆಕ್ಕ, TMS ಹಾಕ ಚೀಲ ಲೆಕ್ಕ ನೋಡ್ಕೊತಿದ್ರಾಗಿತ್ತು. ಈಗ ಅದ್ರ ಸ್ವಂತಿಗೆ ಬೆಳಗಾದ್ರೆ ಸಾಕು TMC ಲೆಕ್ಕ. ಎಷ್ಟು TMC ಬಿಡವಡ, ಎಷ್ಟು TMC ಬಿಟ್ಟವಡ, ಇದ್ರ ಲೆಕ್ಕ ಮಾಡೋ ಪರಿಸ್ಥಿತಿ ಬಂದತ್ತು ನಮ್ಮ ರೈತರದ್ದು. ನಿಜವಾಗಿನೂ TMC ದೊಡ್ಡ ತಲೆ ಬಿಸಿ ಆಗೋಜು. TMC ಹೇಳೋದು ಹೆಂಗಾಜು ಅಂತಂದ್ರೆ, ತಮಿಳ್ನಾಡಿಗೆ ಮಾತ್ರ ಕಾವೇರಿ ಹೇಳಂಗಾಗೋಜು. ನಿಜವಾಗಿನೂ ಮೈಯೆಲ್ಲ ರೋಷ ಹೋಗ್ತು ರೈತರ ಸಂಕಷ್ಟ ನೋಡಿದ್ರೆ. ಒಟ್ನಲ್ಲಿ ಕಾವೇರಿ ಮೈ ತುಂಬ ಹರಿಲಿ, ಕರ್ನಾಟಕ ತಂಪಾಗಿರ್ಲಿ ಹೇಳ್ತಾ ಈಗೊಂದು ಬ್ರೇಕ್ ತಗೊಂಡು ಹಂಗೆ ವಾಪಸ್ ಬಂದು ಅದ್ರ ಬಗ್ಗೆನೆ ಮಾತಾಡೋಣ. ಮತ್ತೆ ಕೋಳಿ ಕೂಗ್ಸೋದಲ್ಲ ಇದು, ಈಗೊಂದು ವಿರಾಮ. HFM ಕಲಾವಿದರೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಹರ್ಷ ಅಂತ, ಸಾಗರದ ಶಿರವಂತ ಸೀಮೆಯ ರೈತ. ನಿನ್ನೆ ಅಜ್ಜಿ ಎಪಿಸೋಡು ಎಕ್ಸಲೆಂಟ್ ಆಗಿತ್ತು. ಇವೆಲ್ಲವೂ ಕೂಡ ನಮ್ಮ ಮನೆಯಲ್ಲೇ ನಡೆಯುವಂಥ ಘಟನೆಗಳಾದರೂ ಕೂಡ ಬೇರೆ ಒಂದು ಮೀಡಿಯಾದಲ್ಲೋ ಅಥವಾ ಬೇರೆ ಒಬ್ಬರ ಬಾಯಲ್ಲೋ ಕೇಳಿದಾಗ ಅದೊಂಥರ ವಿಶೇಷ ಅಂತ ಅನ್ನಿಸ್ತು. ನಿನ್ನೆ ಅಜ್ಜಿದು ಕೂಡ ಅದೇ ಥರ ಅಂತ ಅನ್ನಿಸ್ತು. ಎಲ್ಲರ ಮನೆಯಲ್ಲೂ ನಡೆಯೋ ಘಟನೆಯೇ, ಆದರೆ HFM ಮೀಡಿಯಾದಲ್ಲೋ ಅಥವಾ ಮತ್ತೆ ಯಾವುದ್ರಲ್ಲೋ ಕೇಳಿದಾಗ ಏನಪ್ಪ ಇದು ಚೆನ್ನಾಗಿದ್ದಲ್ಲ ಅಂತ ಅನ್ಸೋಕ್ಕೆ ಹಿಡಿತು. ಇವತ್ತು ಹವ್ಯಕರು ಅಗತ್ಯಕ್ಕಿಂತ ಹೆಚ್ಚು ಒತ್ತು ಕೊಟ್ಟು ಕುಟುಂಬ ಯೋಜನೆ ಅಳವಡಿಸಿಕೊಳ್ತಾ ಇರೋದ್ರಿಂದ ಹಾಗೂ ಅಂತರ್ಜಾತಿ ವಿವಾಹಗಳಿಂದಾಗಿ ಸಂಖ್ಯಾತ್ಮಕವಾಗಿ ಕಡಿಮೆ ಆಗ್ತಾ ಇದ್ದ ಇಂತಹ ಹವ್ಯಕರನ್ನೆಲ್ಲರನ್ನೂ ಕೂಡ HFM ಅನ್ನೋ ಒಂದು ಛತ್ರಿ ಅಡಿಯಲ್ಲಿ ಒಂದು ಮಾಡ್ತಾ ಇರೋಂಥ ನಿಮ್ಮ ಪ್ರಯತ್ನ ಖಂಡಿತ ಒಂದು ಒಳ್ಳೆಯ ಬೆಳವಣಿಗೆ. ನಿರಂತರವಾಗಿ ಜನರನ್ನು ರಂಜಿಸೋದು ಸುಲಭದ ಮಾತಲ್ಲ. ಆದರೂ ಕೂಡ ನೀವು ಹವ್ಯಕರನ್ನು ಪ್ರತಿ ವಾರ ರಂಜಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದಿ ಹಾಗೂ ಇದರಲ್ಲಿ ಯಶಸ್ಸನ್ನು ಕೂಡ ಪಡಿತಾ ಇದ್ದಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹಲೋ ವಿನಾಯಕಣ್ಣ,
ನಾವು ಯಲ್ಲಾಪುರದಿಂದ ಗಾಯತ್ರಿ ಭಟ್ ಹೇಳಿ ಮಾತಾಡ್ತಾ ಇದ್ದಿದ್ದು. ನಿಮ್ದು ಹವ್ಯಕ ಭಾಷೆದ್ದು ಎಪಿಸೋಡ್ ಎಲ್ಲ ಚೆನ್ನಾಗಿ ಬರ್ತಾ ಇದ್ದು, ರಾಶಿ ಚಲೋ ಬರ್ತಾ ಇತ್ತು. ನಾ ಬೇರೆಯವ್ರಿಂದ ತಕೊಂಡು ಕೇಳ್ತಿದ್ದಿದ್ದಿ. ಈ ಸುಮಾರು ದಿನ ಆಯ್ತು ನನ್ನ ಮೊಬೈಲಲ್ಲೇ ರೆಕಾರ್ಡ್ ಬತ್ತು, ನಿಮ್ದು ವಾಟ್ಸಪ್ ಮಾಡ್ಕೊಂಡದ್ದಕ್ಕೆ ಬತ್ತು. ತುಂಬಾ ಚೆನ್ನಾಗಿದ್ದು. ಅದರಲ್ಲೂ ವೆಂಕಟರಮಣ ಹೆಗಡೆ ಡಾಕ್ಟರ್ದು ಮಸ್ತ್ ಕಾರ್ಯಕ್ರಮ ಬರ್ತಾ ಇದ್ದು. ಫೋನ್ ನಂಬರ್ ಎಲ್ಲ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಿಂಗ್ಲ ಅಭಿಪ್ರಾಯಕ್ಕೆಲ್ಲ ಥ್ಯಾಂಕ್ ಯು ಸೋ ಮಚ್. HFM ಬಗ್ಗೆ ನಿಂಗ್ಲ ಅಭಿಪ್ರಾಯನ ಕಳಿಸ್ತಾರಿ. ನಿಂಗ ಅಭಿಪ್ರಾಯ ಕಳಿಸಿದಷ್ಟು ಹೆಂಗ ಖುಷಿ ಆಗ್ತು. ನಿಂಗ್ಲ ಅಭಿಮಾನಕ್ಕೆ ಹೆಂಗ ಯಾವಾಗ್ಲೂ ಚಿರಋಣಿ. ಹೇಳ್ತಾ ವಾಟರ್ ಮ್ಯಾಟರ್ ಕಂಟಿನ್ಯೂ ಮಾಡೋಣ. ನಮ್ಗೆಲ್ಲ ಗೊತ್ತಿದ್ದಂಗೆ ಈಗೊಂದು ಸ್ವಲ್ಪ ದಿವಸದಿಂದ ಈ ಕಲಬುರಗಿ, ರಾಯಚೂರು, ಬೀದರು ಆ ಬದಿಗೆಲ್ಲ ಪ್ರವಾಹ ಬಂದು ತೊಂದರೆ ಆಗ್ತಾ ಇದ್ದು. ಇತ್ಲ ಬದಿಗೆ ಮಳೆನೇ ಸರಿ ಬರ್ತಾ ಇಲ್ಲ. ಇದನ್ನೆಲ್ಲ ನೋಡಿದ್ರೆ ಎಂತ ಅನಿಸ್ತಪ್ಪ ಅಂತಂದ್ರೆ ನಿಸರ್ಗದ ಶಕ್ತಿ ಮುಂದೆ ಮನುಷ್ಯಂದು ಎಂತೂ ನಡೀತಿಲ್ಲ ಹೇಳಿ. ನಮ್ಮ ಕೈಯಲ್ಲಿ ಎಂತದೂ ಇಲ್ಲ. ಮಳೆ ಜೋರ್ ಬಂದ್ರು ಅನುಭವಿಸದೆಯಾ, ಮಳೆ ಬರದೋದ್ರು ಅನುಭವಿಸದೆಯಾ, ಒಟ್ನಲ್ಲಿ ಕೀಲಿ ಕೈ ದೇವರೇ ಇಟ್ಗಂಜ, ಫುಲ್ ಕಂಟ್ರೋಲ್ಡ್ ಬೈ ಗಾಡ್. ನಿಜವಾಗಿ ನೀರಿನ ಸಮಸ್ಯೆ ನಿಗೆಯಾಡೋ ವಿಷಯನೇ ಅಲ್ಲ. ಇದು ಬೆಂಗಳೂರಲ್ಲಿ ಹಿಂಗೆ ನೀರಿನ ಸಮಸ್ಯೆ ಮುಂದುವರಿತಾ ಹೋದ್ರೆ ಅಲ್ಲ ಸಮಸ್ಯೆ ಅಪ್ಪದು ಬೇಡ, ಪರಿಸ್ಥಿತಿ ಅಂತೂ ಸಿಕ್ಕಾಪಟ್ಟೆ ಗಂಭೀರ ಅಪ್ಪದ್ರಲ್ಲಿ ಸಂಶಯನೇ ಇಲ್ಲ. ಬೆಂಗಳೂರಲ್ಲಿ ಮುಂದಿನ ದಿವಸದಲ್ಲಿ ನೀರಿನ ಸಮಸ್ಯೆ ಎಲ್ಲ ಹೆಚ್ಚು ಆಗೋದ್ರೆ ಊರ್ಬೈಯಿಂದ ಬೆಂಗಳೂರಿಗೆ ಬಪ್ಪವೆಲ್ಲ ಬರೋಕೆರೆ 2 ಬಕೆಟ್ 3 ಬಕೆಟ್ ನೀರ್ ತಂದ್ಕೊಂಬದೇ ಆಗೋಗ್ತಾನ. ಬಿಆರ್ಎಲ್ಲೂ SRS ಶ್ರೀಕುಮಾರ್ ಸುಗಮ ಹೇಳಿ ಎಲ್ಲಾ ಬಸ್ ಮೇಲೂ ನೀರ್ ಕೊಡ್ಪನ ಬಕೆಟ್ ಕಾಣಿಸಿದ್ರು ಆಶ್ಚರ್ಯ ಏನಿರ್ತಿಲ್ಲ. ಇನ್ನು ಆಲ್ರೆಡಿ ಮಕ್ಕ ಎಲ್ಲ ಬೆಂಗಳೂರಲ್ಲೇ ಇದ್ದ. ಊರ್ ಬದಿಗೆ ಅಪ್ಪ ಅಮ್ಮಂಗ್ ಬೇರೆ ಕೆಲ್ಸವೇ ಇರ್ತಿಲ್ಲ. ನೀರ್ ಬಕೆಟ್ ಕೊರಿಯರ್ ಮಾಡೋದು. ಬೆಂಗಳೂರಲ್ಲಿ ಮಾಣಿಗೆ ಡೈಲಿ ಫೋನ್ ಕೊರಿಯರ್ ಆಫೀಸ್ ಇಂದವ. ಸರ್ ನಿಮ್ಮನ್ನ ಅಡ್ರೆಸ್ ಸ್ವಲ್ಪ ಹೇಳ್ತೀರಾ ಸರ್? 2 ಬಕೆಟ್ ನೀರ್ ಡೆಲಿವರಿ ಮಾಡ್ಬೇಕಾಗಿತ್ತು ಸರ್. ನೀವು ಕೊರಿಯರ್ ಬಂದ ದಿವಸ ಸ್ನಾನ ಮಾಡ್ಕೊಂಡು ಬಾಕಿದೆಲ್ಲ ತಕೊಂಡ್ರಾತು. ಎಂತದೇ ಇರ್ಲಿ ಟೆನ್ಷನ್ ಮಾಡ್ಕೊಳ್ಳಿ. ಮಳೆ ಸರಿಯಾಗಿ ಬರ್ಲಿ ಹೇಳಿ ದೇವ್ರ ಹತ್ರ ಬೇಡ್ಕೇಳಿ. ಕೋಳಿ ಕಡಿ ಕುಕ್ಸನ ಈಗ ಅಡಿಗೆ ಮನೆಗೆ ಹೋಗ್ಬಪ್ಪನ. ಅಡಿಗೆ ಮನೆ ಮಲ್ ಮಾಡ್ಕೊಳ್ಳಿ, ಕತ್ತರಿಸ್ಬಿಡಿ. ಸೂಪರ್ ರುಚಿ, ಬೊಂಬಾ ಟೇಸ್ಟ್. ಹಲೋ ನಮಸ್ಕಾರ, ನನ್ನ ಹೆಸರು ಸುಶೀಲಾ ಶರ್ಮಾ, ಗುಲ್ಬರ್ಗಾದಿಂದ. ಇವತ್ ಅಡ್ಗೆ ಒಳದಲ್ಲಿ ನಾ ಬಂದೆ, ಹೊಸ ನಮ್ನಿದ್ದು ಹಿಡ್ಕ ಬಂದೆ. ಇವತ್ ನಾ ಹೇಳೋ ಅಡ್ಗೆ ಹೆಸರು ಚೀಲ. ಇದೆಂತ ಗೋಣಿ ಚೀಲ, ಪ್ಲಾಸ್ಟಿಕ್ ಚೀಲ ಅನ್ಕೊಳ್ಳಡಿ. ಇದು ಬೇಸನ್ ಚೀಲ, ಒಂಥರ ಉತ್ತರ ಭಾರತದ ಶೈಲಿಯ ದೋಸೆ ಹೇಳಕ್ಕು. ಇದಕ್ಕೇನು ರಾಶಿ ಸಾಮಾನ್ ಬೇಕಾಗ್ತಿಲ್ಲ. ಕಡ್ಲೆ ಹಿಟ್ಟು, ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಸಣ್ಣಕ್ ಹೆಚ್ಚಿದ್ದು, ಖಾರಕ್ ಬೇಕಪ್ಪಷ್ಟು ಹಸಿ ಮೆಣಸು ಸಣ್ಣಕ್ ಹೆಚ್ಚಿದ್ದು, ನಿಂಗಕ್ ಬೇಕು ಅಂದ್ರೆ ಶುಂಠಿ, ಓಂಕಾಳು ಎಲ್ಲ ಹಾಕೊಳ್ಳಕ್ಕು. ಇವಿಷ್ಟನ್ನ ಒಂದ್ ಪಾತ್ರೆಗೆ ಹಾಕಿ ದೋಸೆ ಹಿಟ್ಟನ ಹದ ಕಲ್ಸ್ಕೊಂಬಿಡಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ದೋಸೆ ಬಂಡಿ ಮೇಲೆ ದೋಸೆ ತರ ಹೊಯ್ದ್ರ ಆತು. ಬದಿಗೆಲ್ಲ ಎಣ್ಣೆನೋ ತುಪ್ಪನೋ ಎಂತಾರೋ ಒಂದ್ ಹಾಕಿ ಮುಚ್ಚಿಟ್ಟು ಬೇಯಿಸಿದ್ರ ಆತು. ಕಡೆಗ್ ಚಟ್ನಿ ಜೊತೆ ತಿಂದ್ರಾತು. ಇದು ಮಾಡುಲ್ ರಾಶಿ ಸಸಾರ, ತಿಂಬುಲ್ ರಾಶಿ ರುಚಿ. ಮಾಡ್ತ್ರಿ ಅಲ್ದಾ? HFM ಈಗ ತುಂಬಾ ಇಂಪ್ರೂವ್ ಆಗಿ ಬರ್ತಾ ಇದ್ದು, ಹೆಚ್ಚೆಚ್ಚು ಹಾಸ್ಯದ ಜೊತೆಗೆ ಮಾಹಿತಿನೂ ಸಿಗ್ತಾ ಇದ್ದು, ಮನೆ ಮಂದಿ ಆರಾಮಾಗಿ ಕೇಳ್ತಾ ಟೈಮ್ ಪಾಸ್ ಮಾಡ್ಲಕ್ಕು. ಧನ್ಯವಾದ ಎಲ್ರಿಗೂ. ಮತ್ತೆ ಯಾವಾಗ್ಲಾದ್ರೂ ಸಿಗುವ. ಥ್ಯಾಂಕ್ ಯು ಸೋ ಮಚ್. ಚೀಲ ಸುದ್ದಿ ಕೇಳಿದ್ರೆ ಈ ಚೀಲ್ಗಟ್ಲೆನೆ ತಿಂಬನ ಕಾಣಿಸ್ತಾ ಇದ್ವು ಹೆಂಗಂತುವ. ನಿಂಗವು ಎಲ್ಲ ಹೊಸ ಹೊಸ ಅಡಿಗೆ ರೆಸಿಪಿನ ನಿಂಗ್ಲದೇ ಧ್ವನಿಯಲ್ಲಿ ರೆಕಾರ್ಡ್ ಮಾಡಿ HFM ವಾಟ್ಸ್ಆಪ್ ನಂಬರ್ 9481513342ಗೆ ಕಳಿಸ್ಕೊಡಿ. ನಿಂಗವು ಕಳಿಸಿದ ಹೊಸ ರುಚಿನ ಹೆಂಗವು ಮಾಡಿಸ್ಕೊಂಡು ಸ್ವಲ್ಪ ತಿಂತೀಯಾ? ಈ ನೀರಿನ ಮ್ಯಾಟರ್ ಬಗ್ಗೆ ಎಷ್ಟು ಮಾತಾಡಿದ್ರು ಸಾಕಾಗ್ತಿಲ್ಲ, ಮಾತಾಡಿದ್ರು ನಮಗೆ ಸಮಾಧಾನ ಆಗ್ತಿಲ್ಲ. ಎಂತದೇ ಇರಲಿ, ಈಗ ಒಂದು ಸೂಪರ್ ಆಗಿ ಬೊಂಬಾಟಾಗಿ ಒಂದು ಸುಮ್ಮನೆ ಒಂದು ತಮಾಷೆಗೆ ಒಂದು ಕೋಳಿ ಕುಗ್ಸಿಕ್ಕೆ ವಾಪಸ್ ಬಂದ್ಬಿಡೋಣ. ಹಲೋ 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 ಹೇಳಿ. ಇದು ಉಪವಾಸ ದರ್ಶಿನಿ ಅಲ್ಲ? ಯಾರು ಏನು ಅಲ್ರಿ ಉಪವಾಸ ದರ್ಶಿನಿ ಅಲ್ಲ ಇದು? ಉಪವಾಸ ದರ್ಶಿನಿ ಅಲ್ರಿ, ಉಪಹಾರ ದರ್ಶಿನಿ. ಹೇಳ್ರಿ ಏನ್ ಬೇಕಾಗಿತ್ತು ಹೇಳ್ರಿ. ಈಗಂತೂ ಬ್ಯಾಡ್ರಿ ನಂಗೆ. ಏನು ಅಲ್ರಿ ಮತ್ತೆ ಯಾಕ್ರಿ ಫೋನ್ ಮಾಡಿದ್ರ? ಕೇಳ್ರಿ ಬೇಡ ಅಂತಾರಲ್ಲ, ಯಾರ್ರಿ ನೀವು ಮಾತಾಡೋದು? ಯಾರು? ನಾನು ಒಬ್ಬಮ್ಮ ಮಾತಾಡೋದು. ಅಲ್ರಿ ನಾ ಯಾರೇನ್ರಿ ನಿಮ್ಗೆ? ಅಲ್ಲ ನಿಮ್ಗೊಂದ್ಸರಿ ವ್ಯಾಪಾರ ಮಾಡ್ಲಿಕ್ಕೆ ಬರೋದಿಲ್ಲ? ಅಲ್ಲ ಹಂಗಲ್ಲ ಹಂಗಲ್ಲ. ಏನಾಯ್ತು? ಯಾವ್ದು ಹೇಳಿ. ಅಲ್ಲ ಈಗ ಯಾವ್ದು ಅದು ಕಳ್ತೀರಿ. ಅಲ್ರಿ ಫ್ರಿಡ್ಜ್ ನಲ್ಲಿ ಇಟ್ಟಿದ್ದೀನಿ, ಅದಕ್ಕೆ 2 ರೂಪಾಯಿ ಎಕ್ಸ್ಟ್ರಾ ತಗತ್ತೀರಿ. ಅಲ್ಲ ಎಕ್ಸ್ಟ್ರಾ ದುಡ್ಡು ತಗೊಂಡ್ಮೇಲೆ ಒಂದು ಸರಿ ಐಟಮ್ ಕೊಡ್ಲಿಕ್ಕೆ ಬರೋದಿಲ್ಲ ನಿಮ್ಗೆ? ಅಲ್ಲ ಒಂದ್ ನಿಮಿಷ. ಅಲ್ಲ ಯಾವ್ದು ಬಗ್ಗೆ ಮಾತಾಡ್ತೀರಿ? ಯಾವ್ದು ಹೇಳ್ರಿ, ಕರೆಕ್ಟಾಗಿ ಹೇಳ್ರಿ ಸರ್. ಅಲ್ರಿ ಮನೆ ನೆಂಟರು ಬಂದಿದ್ದಾರೆ ಹೇಳಿ, ಅಲ್ಲಿ ಐಸ್ ಕ್ರೀಮ್ ಅಂಗಡಿ ಎಲ್ಲ ಕ್ಲೋಸ್ ಆಗಿತ್ತು. ನೀವು ಹಂಗೆ ಇಟ್ಟಿರಿ ಹೋಟೆಲ್ ಐಸ್ ಕ್ರೀಮ್ ಮಾರ್ಕೆಟ್ ತರಿಸಿದೇನಲ್ರಿ? ಅದು ಸರಿ ಕೊಡ್ಲಿಕ್ಕೆ ಆಗುದಿಲ್ಲ ನಿಮ್ಗೆ? ಅಲ್ಲ ಎಂತ ಐಸ್ ಕ್ರೀಮ್ ಅಲ್ಲ, ಎಂತ ಪ್ರಾಬ್ಲಮ್ ಸರ್? ಏನಾಯ್ತು? ಅಲ್ರಿ ಎಂತ ಆಯ್ತು ಅಂದ್ರೆ ತೊಣದಿಲ್ಲ ಐಸ್ ಕ್ರೀಮ್ ಗೆ ಕಳ್ಸಿದ್ರಲ್ರಿ. ಏನ್ ಮಾತಾಡ್ತೀರಾ ಸರ್ ನೀವು? ಏನ್ ಮಾತಾಡ್ತೀರಾ ಅಂದ್ರೆ ಅಲ್ಲ ನೀವೇ ಅಲ್ಲನ್ರಿ ನಿಮ್ಮ ಹೋಟ್ಲಿಗೆಲ್ಲ ಬೋರ್ಡ್ ಹಾಕಿದ್ರಿ, ಬಿಸಿ ಬಿಸಿ ಐಟಮ್ ಕೊಟ್ಟೆ ಪ್ರೆಸ್ ಇರ್ತದೆ ಅದಕ್ಕೆ ಬೋರ್ಡ್ ಹಾಕಿ ನೀವೇ ಅಲ್ಲನ್ರಿ? ಮತ್ತೆ ಯಾಕ್ರಿ ತೊಣದಿಲ್ಲ ಐಸ್ ಕ್ರೀಮ್ ಗೆ ಕಳ್ಸಿದ್ದೀರಿ ಸರ್? ಅಲ್ಲರಿ ಅಲ್ಲ ಏನ್ರಿ ಮಾತಾಡ್ತೀರಾ ನೀವು? ಅಲ್ಲರಿ ಐಸ್ ಕ್ರೀಮ್ ಬಿಸಿ ಇರ್ತದೇನ್ರಿ? ಅಲ್ರಿ ನನ್ನ ಹತ್ರ ಕೇಳ್ತೀರಲ್ರಿ ಐಸ್ ಕ್ರೀಮ್ ಬಿಸಿ ಇರ್ತದೆ ಹೇಳಿ. ಅದೇ ಐಸ್ ಕ್ರೀಮ್ ಅಂಗಡಿ ಇಟ್ಟಿದ್ ನೀವ
ಅಲ್ಲ ಮನೆ ನೆಂಟರು ಬಂದಿದ್ದಾರೆ ಐಸ್ ಕ್ರೀಮ್ ತರಿಸಿದ್ರೆ ಇದೇನು ಮೋಸ ಮಾಡೋದು ನೀವು? ಸರ್ ಒಂದ್ ನಿಮಿಷ ಸರ್, ಅಲ್ರಿ ಯಾವ ಅಂಗಡಿಯಲ್ಲಿ ನಿಮಗೆ ಬಿಸಿ ಬಿಸಿ ಐಸ್ ಕ್ರೀಮ್ ಸಿಗ್ತದೆ? ಮತ್ತೆ ನನ್ನ ಕೇಳ್ತಿರಲ್ರಿ ಯಾವ ಅಂಗಡಿ ಸಿಗ್ತದೆ ಹೇಳ್ತಾ? ಸರ್ ಹಂಗಲ್ಲ ಸರ್ ನಾನು ಹೇಳಿದ್ದು. ಹಂಗೋಲ್ಲ ಹಿಂಗೋಲ್ಲ ಅಲ್ಲ ರೀ, ಒಂದ್ ಎಂಟ ಕ್ವಾಲಿಟಿ ಐಸ್ ಕ್ರೀಮ್ ಕೊಟ್ಟಿದ್ದೀರಿ. ಅಟ್ಲಾಗ ನಾವು ರೀ ಬಿಸಿ ಮಾಡ್ಕೊಳ್ಳಿ ಒಳ್ಳೆ ಐಸ್ ಕ್ರೀಮ್ ಪಾತ್ರೆಗೆ ಹಾಕಿ ಬಿಸಿ ಮಾಡಿದ್ರೆ ಪೂರ್ಣ ಕರಗ್ ಜ್ಯೂಸ್ ಆಗೋಯ್ತಲ್ರಿ. ಸರ್ ಏನ್ರಿ ಮಾತಾಡ್ತೀರಾ ಸರ್ ನೀವು? ಅಲ್ರಿ ಮತ್ತೆ ಐಸ್ ಕ್ರೀಮ್ ಬಿಸಿ ಮಾಡಿದ್ರೆ ಕರದೆ ಮತ್ತೇನಾಗ್ತದೆ ಸರ್? ಅಲ್ಲ ಮತ್ತೇನಾಗ್ತದೆ ಅಂದ್ರೆ ಅಲ್ಲ ಒಂದು ಗಟ್ಟಿ ಕ್ವಾಲಿಟಿ ಐಸ್ ಕ್ರೀಮ್ ಕೊಡ್ಲಿಕ್ಕೆ ಆಗುದಿಲ್ಲ ಅಲ್ರಿ, ನಿಮ್ಗೊಟ್ಟು ಬಿಸಿ ಐಸ್ ಕ್ರೀಮ್ ಕೊಡ್ಲಿಕ್ಕೆ ಆಗುದಿಲ್ಲ, ಅಥವಾ ನಾವು ರೀ ಬಿಸಿ ಮಾಡ್ಕೊಳ್ಳೋ ಅವ್ರಿಗೂ ಬರೋದಿಲ್ಲ ಅಲ್ರಿ. ಅದು ಎಂತ ಮುನ್ ಕ್ವಾಲಿಟಿ ಐಸ್ ಕ್ರೀಮ್ ರೀ ನಿಮ್ದು. ಸರ್ ಏನ್ ಸರ್ ಮಾತಾಡ್ತೀರಾ ಸರ್ ನೀವು? ಅಲ್ರಿ ನಿಮ್ಗೆ ಐಸ್ ಕ್ರೀಮ್ ಬಗ್ಗೆ ಏನ್ರಿ ಗೊತ್ತು ನಿಮ್ಗೆ? ಸುಮ್ನೆ ಫೋನ್ ಇಡ್ರಿ, ನಮ್ ತಲೆ ಬಿಸಿ ಮಾಡ್ಬೇಡ್ರಿ. ನಿಮ್ ತಲೆ ಯಾರು ಬಿಸಿ ಮಾಡ್ತಾರೆ ಅಲ್ರಿ? ಐಸ್ ಕ್ರೀಮ್ ಬಿಸಿ ಮಾಡ್ಲಿಕ್ಕೆ ಆಗ್ತದೆ ನಿಮ್ ತಲೆ ಅಂತ. ಸರ್ ಸುಮ್ನೆ ಗಲಾಟೆ ಮಾಡ್ಬೇಡ್ರಿ, ಐಸ್ ಕ್ರೀಮ್ ಅಷ್ಟೊಂದು ಗಲಾಟೆ ಮಾಡ್ತಾರೆ. ಅವಾಗ ನೋಡ್ತಾ ಇದ್ದಾರೆ ಸಿಕ್ಕಾಪಟ್ಟೆ ಕಸ್ಟಮರ್ ಇದಾರೆ. ಫೋನ್ ಇಡ್ರಿ. ಅಲ್ರಿ ಫೋನ್ ಇಡ್ಲಿಕ್ಕೆ ಅಲ್ರಿ ಮಾಡಿದ್ದು ಅಲ್ರಿ, ಬರೀ ಐಸ್ ಕ್ರೀಮ್ ಇಲ್ಲ ಸಮಸ್ಯೆ ನಿಮ್ದು. ಮನಿಟ್ಲಾಗೆ ನಾನು ಉದ್ದಿನ ವಡೆ ತರಿಸಿದ್ದೇನೆ, ಅದರಲ್ಲೂ ಸಮಸ್ಯೆ. ಉದ್ದಿನ ವಡದಲ್ಲಿ ಪ್ರಾಬ್ಲಮ್ ಆಗಿತ್ತಾ? ಏನ್ ಪ್ರಾಬ್ಲಮ್ ಸರ್ ಉದ್ದಿನ ವಡದಲ್ಲಿ? ಎಂತ ಪ್ರಾಬ್ಲಮ್ ಅಂದ್ರೆ ಅಲ್ಲ ಈ ತ್ವಾಟ ಆಗಿದ್ದು ಉದ್ದಿನ ವಡ ಈಗ ಕಳ್ಸಿದ್ರಲ್ರಿ. ಏನ್ ತೋಟೆ? ಅಲ್ರಿ ಉದ್ದಿನ ವಡ ಕಳ್ಸಿದ್ರಲ್ರಿ ಅವತ್ತು. ಅಲ್ಲ ವಡದಲ್ಲಿ ಮಧ್ಯದಲ್ಲಿ ದೊಡ್ಡ ತ್ವಾಟ ಇಟ್ಟೋಳೆ ಅಲ್ಲ ನೋಡ್ಕೊಂಡು ಕಳ್ಸ್ಲಿಕ್ಕೆ ಹೋಗ್ಲಿಲ್ಲ, ನಿಮ್ಗೆ ದುಡ್ಡು ಆಗತ್ತಿದೆ. ಸರ್ ಏನೇ ಮಾತಾಡ್ತೀರಾ? ಉದ್ದಿನ ವಡ ಇರೋದ ಹಂಗ್ರಿ? ಅಲ್ಲ ಇರೋದ ಹಂಗೆ ಅಂದ್ರೆ ಅಲ್ರಿ ಒಂದು ವಡದಲ್ಲಿ ಎಂತ ಹೆಚ್ಚು ಕಮ್ಮಿಯಾಗಿ ಮಧ್ಯದಲ್ಲಿ ಒಂದು ತ್ವಾಟ ಇರ್ತದೆ ಹೇಳ್ಬೋದು. ಅಲ್ಲ 4 ವಡ ತರಿಸಿದ್ನಲ್ರಿ, 4 ವಡದಲ್ಲೂ ಮಧ್ಯದಲ್ಲಿ ತ್ವಾಟ ಅಲ್ರಿ, ಹೆಂಗ್ ಆಗ್ತದೆ ಹಂಗೆ? ಸುಮ್ಮನೆ ಫೋನ್ ಇಡ್ರಿ ಸರ್, ಏನೇನು ಮಾತಾಡಬೇಡಿ ಸರ್. ಅಲ್ಲಿ ಐಸ್ ಕ್ರೀಮ್ ಬಿಸಿದ್ ಬೇಕಂತೆ, ಅದು ಇದು ಬೇಕಂತ, ಅಲ್ಲ ಮಧ್ಯದ ಉದ್ದಿನ ವಡದಲ್ಲಿ ಮಧ್ಯದಲ್ಲಿ ತೋಟ ಅಂತ. ಅದ್ರಿ ಉದ್ದಿನ ವಡದಲ್ಲಿ ಮಧ್ಯದಲ್ಲಿ ತೋಟ ಇದೆ, ಮತ್ತೆ ಹೆಂಗಿರ್ತದ್ರಿ? ಅದ್ರ ಏನೇ ಮಾತಾಡ್ತೀರಾ? ಸುಮ್ಮನೆ ಫೋನ್ ಇಡ್ರಿ, ಸುಮ್ಮನೆ ತಲೆ ತಿನ್ಬೇಡ್ರಿ. ಅಲ್ಲರಿ ನಿಮ್ ಕಂಪ್ಲೇಂಟ್ ಹೇಳ್ಕೊಡಿ ಹಿಂಗೆ ಅಲ್ರಿ, ನಿಮ್ಗೊಂದು ದುಡ್ಡು ಆಗತ್ತಿರಿ, ಒಂದು ಒಳ್ಳೆ ಐಟಮ್ ಕೊಡ್ಲಿಕ್ಕೆ ಹೋಗಿಲ್ಲ. ಯಾವಾಗ ಹಿಂಗೆ ಆಗೋಟಲ್ರಿ, ಒಂದು ಇದು ಸರಿ ಇಲ್ಲ, ಐಸ್ ಕ್ರೀಮ್ ಸರಿ ಇಲ್ಲ, ಅಟ್ಲ ವಡನೂ ಸರಿ ಇಲ್ಲ. ಎಂತ ಮಾಡ್ತೀರಿ ನೀವು? ಎಂತ ಮಾಡೋದಿಲ್ಲ ಅಲ್ರಿ. ನಾವು ಐಸ್ ಕ್ರೀಮ್ ಮಾಡೋದೇ ನಾವು ಹಂಗೆ, ಉದ್ದಿನ ವಡ ಮಾಡೋದು ಹಂಗೆ. ಅಲ್ಲಿ ಏನ್ರಿ ಮಾತಾಡ್ತೀರಾ? ಸುಮ್ಮನೆ ತಲೆ ತಿನ್ಬೇಡ್ರಿ. ಏನ್ ಮಾಡ್ತೀರಿ ಅಂದ್ರೆ ಈಗ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ ನೋಡ್ರಿ ನಿಮಗೆ. ಸುಮ್ಮನೆ ಫೋನ್ ಇಡ್ರಿ. ಪೊಲೀಸ್ ಕಂಪ್ಲೇಂಟ್ ಬೇಡ, ಗೆಲೀಸ್ ಕಂಪ್ಲೇಂಟ್ ಬೇಡ. ಹೋಟೆಲ್ ರಾಮಣ್ಣ ಅವರೇ, ಇದು HFM ಇಂದ ನಾನು ವಿಶಿಷ್ಟ ನಾಯಕ ಬಾಳೇಶ್ವರ ವಿನಾಯಕ. ನಿಮ್ಗೆ ಸುಮ್ಮನೆ ಒಂದು ತಮಾಷೆಗೋಸ್ಕರ ಕೋಳಿ ಕೂರಿಸಿದಷ್ಟೇಯ. ಈ ನೀರಿನ ವಿಷಯದಲ್ಲೂ ರಾಶಿ ಜನ ಕೋಳಿ ಕುಗ್ಸವು, ಕಾಗೆ ಹರಿಸೋವೆಲ್ಲ ಇರ್ತಾರೆ. ನಾವು ಮಾತ್ರ ಸಿಕ್ಕಾಪಟ್ಟ ಹುಷಾರಿಂದ ಇರವು. ಬೇಕಾದಷ್ಟು ಮಳೆ ಹೊಯ್ದು ಕಾವೇರಿ ಕಾವೆಲ್ಲ ತುಣದು, ಬೆಳೆ ಎಲ್ಲ ಸರಿಯಾಗಿ ಬೆಳೆದು, ದುಃಖ ಎಲ್ಲ ಕಳೆದು, ಜನ ಎಲ್ಲ ಆರಾಮಾಗಿ ಉಳಿದು ಖುಷಿಯಿಂದ ಜೀವನ ನಡೆಸಂಗಾಗ್ಲಿ ಹೇಳ್ತಾ ಎಪಿಸೋಡ್ ಮುಗಿಸಕ್ಕಿಂತ ಮೊದಲು ಡಾಕ್ಟರ್ ಹತ್ರ ಔಷಧಿ ಕೇಳ್ಕೊಂಬಪ್ಪನ. ಔಷಧ. ಎಲ್ಲಕ್ಕೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ ಮಾತಾಡೋದು. ಹೈ BP ಇದಿದ್ದಲ್ಲಿ ಸುಮಾರು ಇತರ ತೊಂದರೆಗಳಿಗೆ ಕಾರಣ ಆಗ್ತಾ ಇದೆ. ಉದಾಹರಣೆಗೆ ಇವತ್ತು ಈ ಸ್ಟ್ರೋಕ್ ಅಥವಾ ಪಾರ್ಶ್ವವಾಯುಗಳು ಹೇಳ್ತೀವಲ್ಲ, ಈ ಪಾರ್ಶ್ವವಾಯು, ಸ್ಟ್ರೋಕ್, ಪಾರ್ಸಿ ಹೊಡೆಯಲೆ ಮುಖ್ಯವಾದ ಕಾರಣನೇ ಈ ಹೆಚ್ಚಾದಂತ BP. ಹಾಗೆ ಈ ಹೈ BP ಹೃದಯ ರೋಗಕ್ಕೂ ಕಾರಣ ಆಗ್ತಾ ಇದ್ದು. ಸುಮಾರು ಜನರಿಗೆ ಅದು ಗೊತ್ತಿದ್ದು ಸುಳ್ಳು. ಇವತ್ತು ಹಾರ್ಟ್ ಅಟ್ಯಾಕಿಗೆ ಈಗ ಹೆಂಗೆ ಡಯಾಬಿಟಿಸ್ ಇದ್ದವಾಗ ಹಾರ್ಟ್ ಅಟ್ಯಾಕ್ ಬರೋ ಚಾನ್ಸ್ ಜಾಸ್ತಿ ಇರ್ತಾ, ಅದೇ ತರ ಈ BP ಇದ್ದಕ್ಕೂ ಕೂಡ ಹಾರ್ಟ್ ಅಟ್ಯಾಕ್ ಬಪ್ಪಂತ ಚಾನ್ಸ್ 50ರಷ್ಟು ಜಾಸ್ತಿ ಇತ್ತು. ಹೀಗಾಗಿ ಈ BP ಹತೋಟಿಯಲ್ಲಿ ಇಟ್ಕೊಂಡ್ರೆ ಅದೊಂದು ರೋಗ ಅಲ್ಲ, ಅದು ಹತೋಟಿಯಲ್ಲಿ ಇಲ್ಲ ಅಂದ್ರೆ ತೊಂದರೆ ಉಂಟು ಮಾಡ್ತದೆ. ಅದಕ್ಕೆ ಸೈಲೆಂಟ್ ಕಿಲ್ಲರ್ ಹೇಳಿದ್ದ. ನಮ್ಗೆ ಎಂತೂ ಗೊತ್ತೇ ಇರ್ತಿಲ್ಲ, ಆದ್ರೆ ಎಂತೋ ತೊಂದರೆ ಆದಾಗ BP ಚೆಕ್ ಮಾಡ್ಸಕ್ ನೋಡ್ರಿ BP ಹೆಚ್ಚಿಗೆ ಇರ್ತು. ಅದು ಮಹಿಳೆಯರಲ್ಲಿ ಈಗ 45 ವರ್ಷ ಆದ್ಮೇಲೆ ಈ BP ಜಾಸ್ತಿ ಬರ್ತದೆ. ಯಾಕಂದ್ರೆ ಆ ಹಾರ್ಮೋನಲ್ಲಿ ಚೇಂಜಸ್ ಆಗ್ತು, ಮೆನೋಪಾಸ್ ಹೇಳೋದಾಗಿರ್ತು, ಆವಾಗ BP ಜಾಸ್ತಿ ಆಗ್ಲಕ್ಕು. ಸೊ ಹಾಗಾಗಿ ಈ 100 ಜನ BP ಇದ್ದ ಲೇಡೀಸ್ ತಗೊಂಡ್ರೆ 70 ಜನಕ್ಕೆ ಅವು ಮೆನೋಪಾಸ್ ನಂತರದಲ್ಲವೇ ಆಗಿರ್ತ. ಸೊ ಹಾಗಾಗಿ ಈ ಮೆನೋಪಾಸ್ ಆದ್ಮೇಲೆ ನಿಂತ ಮೇಲೆ ಸ್ವಲ್ಪ ಎಚ್ಚರಿಕೆಯಿಂದ BP ರೆಗ್ಯುಲರ್ ಚೆಕ್ ಮಾಡಿಸ್ಕೊಳ್ಳವು. ಉಪ್ಪಿನಕಾಯಿ ಎಲ್ಲ ಕಡಿಮೆ ಮಾಡವು. ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದ್ದು ಒಂದು ದಿವಸಕ್ಕೆ 3 ರಿಂದ 4 ಗ್ರಾಮ್ ಉಪ್ಪು ತಗೊಳ್ಳವಳಿ. ಅದು ನಾವು ಭಾರತೀಯರ ಆಹಾರದಲ್ಲಿ, ಹವ್ಯಕರ ಆಹಾರದಲ್ಲೂ ಬಂತು. ಎಷ್ಟು ಉಪ್ಪಿರ್ತು ಅಂದ್ರೆ 15 ಗ್ರಾಮ್ ಉಪ್ಪಿದ್ದು ಒಂದ್ ದಿವಸದಲ್ಲಿ ನಾವು ತಿಂಬದು, ಒಟ್ಟು ಕೌಂಟ್ ಮಾಡ್ರೆ. ಹಂಗಾರೆ ಅಷ್ಟು ಪಟ್ಟು ಜಾಸ್ತಿ ಉಪ್ಪು ತಗೊಂಡ್ರೆ ಎಂತ ಆಗ್ಲಕ್ಕು ಹೇಳಿ. ಉದಾಹರಣೆಗೆ ನಾವು ಮಾವಿನಕಾಯಿ ಇಟ್ಟಾಗ್ತು ಉಪ್ಪಿನಕಾಯಿಗೆ ಹೇಳಿ, ಸೊ ಉಪ್ಪು ಸೇರಿಸಿ ಇಟ್ಟಾಗ ಅದು ಹೆಂಗಿರ್ತು ಹೇಳಿ, ಸಣ್ಣ ಹೋಗ್ತಿಲ್ಲ. ಅದೇ ತರ ನಮ್ಮ ರಕ್ತನಾಳನ್ನು ಕೂಡ ಈ ಉಪ್ಪು ಜಾಸ್ತಿ ತಗೊಂಡ್ಬಿಟ್ರೆ ಸಣ್ಣ ಹೋಗ್ತು. ಈ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಲಿ ಮುಖ್ಯವಂತ ಒಂದು ಕಾರಣ. ಹಾಗಾಗಿ ಆಹಾರದಲ್ಲಿ ಬದಲಾವಣೆ ಮಾಡ್ಕೊಳ್ಳವು, ಮತ್ತೆ ಟೆನ್ಷನ್ ಕಡಿಮೆ ಮಾಡ್ಕೊಳ್ಳೋ. ಅವತ್ತು ತೆಗೆದುಕೊಂಡು ಒತ್ತಡವನ್ನ ಅವತ್ತೇ ಕಡಿಮೆ ಮಾಡ್ಕೊಂಬ ನಾವು ಯಾವ್ದಾದ್ರು ಉಪಾಯ ಮಾಡೋ. ಈ ದೇವಸ್ಥಾನಕ್ಕೆ ಹೋಗೋದು, ಫ್ರೆಂಡ್ಸ್ ಜೊತೆ ಹರಟೆ ಹೊಡೆಯೋದು, ವಾಕಿಂಗ್ ಮಾಡೋದು, ಈ ತರದ್ ಯಾವ್ದಾದ್ರು ಮಾಡೋದ್ರಿಂದಾಗಿ ಅವತ್ತು ತೆಗೆದುಕೊಂಡಂತ ಟೆನ್ಷನ್ ಅವತ್ತೇ ಕಡಿಮೆ ಮಾಡ್ಕೊಂಬಲಾಗ್ತದೆ. ಇವತ್ತು ನಾ ಕೊನೆಯಲ್ಲಿ ಒಂದು ಉಪಾಯ ಹೇಳ್ಕೊಡ್ತೀನಿ ನಿಮ್ಗೆ. BP ಜ್ಯೂಸ್. ಈ BP ಜ್ಯೂಸ್ ರಾಶಿ ಇಫೆಕ್ಟಿವ್, ತುಂಬಾ ಸರಳವಾಗಿದ್ದು, ಡೈಲಿ ಬೆಳಗ್ಗೆ ಸಂಜೆ ಕುಡಿದು ಬಿಟ್ರೆ ನೀವು BP ಮಾತ್ರೆ ಒಂದೇ ಸಲ ಬಿಡ್ಲಾಗ ನಿಮ್ ಡಾಕ್ಟರ್ ಹತ್ರ ಕೇಳ್ಕೊಂಡು ಕಡಿಮೆ ಮಾಡಿಸ್ಲಕ್ಕು, ಅಥವಾ ಹೆಚ್ಚಾದಂತ BPಯನ್ನ ಕಡಿಮೆ ಮಾಡ್ಕೊಂಬಲಾಗ್ತು. ಒಂದು ಸಣ್ಣ ಪೀಸ್, ಒಂದು ಬೀಟ್ರೂಟ್ ಅಲ್ಲಿ 4 ಭಾಗ ಮಾಡಿ, 1 ಭಾಗ ಬೀಟ್ರೂಟ್, 1 ಕ್ಯಾರೆಟ್, ಮತ್ತೊಂದು ಇಂಚಿನಷ್ಟು ಹಸಿ ಶುಂಠಿ, ಇದು 3 ಸೇರಿಸಿ ನೀರು ಹಾಕಿ ಮಿಕ್ಸರ್ ಅಲ್ಲಿ ತಿರುಗಿಸಿ 1 ಗ್ಲಾಸ್ ಜ್ಯೂಸ್ ಮಾಡ್ಕೊಂಡು ಬೆಳಗ್ಗೆ
ತಿಂಡಿಗಿಂತ ಮುಂಚೆ ಮತ್ತೆ ರಾತ್ರಿ ಊಟಕ್ಕಿಂತ ಮುಂಚೆ ತಗೊಳ್ತಾ ಬಂದ್ರೆ BP ಕಡಿಮೆ ಮಾಡುತ್ತೆ. ಯಾಕೆಂದ್ರೆ ಇದ್ರಲ್ಲಿ ಪೊಟ್ಯಾಷಿಯಂ ಇರ್ತು. BP ಮುಖ್ಯವಾದ ಕಾರಣ ಸೋಡಿಯಂ. ಈ ಸೋಡಿಯಂ ಪೊಟ್ಯಾಷಿಯಂ ಇಂಬ್ಯಾಲೆನ್ಸ್ ಅನ್ನು ಸರಿ ಮಾಡ್ತು ಯಾವುದು ಈ BP ಜ್ಯೂಸ್. ಕೇಳ್ತಾ ಇರಿ ಆರೋಗ್ಯದ ಸರಳ ಉಪಾಯಗಳನ್ನು. ಈ ಔಷಧಿ ಬಗ್ಗೆ ಇನ್ನು ಹೆಚ್ಚಿಗೆ ಮಾಹಿತಿ ಬೇಕು ಆದ್ರೆ ಡಾಕ್ಟರ್ ವೆಂಕಟರಮಣ ಹೆಗಡರ ಕಾಂಟ್ಯಾಕ್ಟ್ ಮಾಡ್ಲಕ್ಕೂ ಅವರ ಕಾಂಟ್ಯಾಕ್ಟ್ ನಂಬರ್ 9448729434. ಓಕೆ, ಯಾವುದೇ ವಿಷಯದ ಬಗ್ಗೆ ಟೆನ್ಷನ್ ಮಾಡ್ಕೊಂಡು BP ಹೆಚ್ಚು ಮಾಡ್ಕೊಂಡು ಆರೋಗ್ಯ ಹಾಳು ಮಾಡ್ಕೊಳ್ಳಿ. HFM ಕೇಳ್ಕೊಂಡು ಆರಾಮಾಗಿರಿ. ಮತ್ತೆ ಮುಂದಿನ ವಾರ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ನೀವು ಕೇಳ್ತದೆ HFM ಕಂಪನಾಂಕ 9807 ನಾನು ವಿಶಿಷ್ಟ ನಾಯಕ ಬಾಳೇಶ್ವರ ವಿನಾಯಕ. ಕಳಿಸ್ತಾ ಇರಿ, ಮಸ್ತ್ ಮಜಾ ಮಾಡಿ.